ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗುಹಾಂತರ ರೆಸಾರ್ಟ್ಸ್. ಎಕ್ಸ್ಪ್ಲೋರ್ ಲಕ್ಸುರಿ ಕೇವ್ ರಿಟ್ರೀಟ್ಸ್. ವಸುಧೇಂದ್ರ ಕಥೆಗಾರರಾಗಿ, ಪ್ರಕಾಶಕರಾಗಿ ನಮಗೆಲ್ಲ ಚಿರಪರಿಚಿತ. ಆದರೆ ಚಾರಣ ಸಾಹಸಿ ಮತ್ತು ಪ್ರವಾಸಿ ವಸುಧೇಂದ್ರ ಬಗ್ಗೆ ನಿಮಗೆ ಗೊತ್ತಾ? ಹೈಕಿಂಗ್ ಮತ್ತು ಟ್ರೆಕ್ಕಿಂಗ್ ವಸುಧೇಂದ್ರರ ಪ್ರೀತಿಯ ಹವ್ಯಾಸ. ವಸುಧೇಂದ್ರ ಒಬ್ಬ ಉತ್ತಮ ಚಾರಣಿಗ. ಕರ್ನಾಟಕದ ಅತ್ಯಂತ ಕಠಿಣ ಮತ್ತು ಸವಾಲಿನ ಕುಮಾರ ಪರ್ವತ ಶ್ರೇಣಿಯನ್ನು 5 ರಿಂದ 6 ಸಲ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಪಶ್ಚಿಮ ಘಟ್ಟದ ಕಾಡಿನಲ್ಲಿರುವ ಹಲವು ಬೆಟ್ಟಗಳನ್ನು ಹತ್ತಿಳಿದಿದ್ದಾರೆ. ಪ್ರತಿ ವರ್ಷ ಹಿಮಾಲಯ ಟ್ರೆಕ್ಕಿಂಗ್ ಮಾಡುತ್ತಾರೆ. ಇನ್ನು ತಾಂಜೇನಿಯಾ ದೇಶದಲ್ಲಿರುವ ಕಿಲಿಮಾಂಜಾರೋ ಪರ್ವತವನ್ನು ಹತ್ತಿಳಿದಿದ್ದಾರೆ. ಟಿಬೆಟ್ನ ಕೈಲಾಸ ಮಾನಸ ಸರೋವರಕ್ಕೂ ಹೋಗಿದ್ದಾರೆ. ಇದರೊಂದಿಗೆ ಇಂಗ್ಲೆಂಡ್, ಅಮೆರಿಕ, ಸಿಂಗಪೂರ್, ಮಲೇಷ್ಯಾ, ಡೆನ್ಮಾರ್ಕ್ ಮುಂತಾದ ದೇಶಗಳನ್ನು ಸುತ್ತಾಡಿದ್ದಾರೆ. ವಸುಧೇಂದ್ರ ಅವರ ಟ್ರೆಕ್ಕಿಂಗ್ ಮತ್ತು ಪ್ರವಾಸದ ಅನುಭವ ಇಂದಿನ ಸಂಚಾರಿ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಗೆ ಕನ್ನಡದ ಒಬ್ಬ ಹೆಸರಾಂತ ಲೇಖಕರು, ನಮ್ಮ ಕಾಲದ ಅದ್ಭುತವಾದ ಲೇಖಕ ಅವರು, ಮತ್ತು ತುಂಬ ದೇಶಗಳನ್ನ ಸುತ್ತಾಡಿದ್ದಾರೆ ಅಂಥವರು. ಪೆನ್ಷನ್ ತಗೊಳ್ಳೋರಿಗೆ ವರ್ಷಕ್ಕೊಂದ್ಸಲ ನೀವು ಬದುಕಿದ್ದೀರಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಹೇಳ್ತಾರಲ್ಲ, ನನಗೆ ಒಂದು ಸಲ ಪ್ರತಿ ವರ್ಷ ಟ್ರೆಕ್ಕಿಂಗ್ ಹೋಗಿ ಬಂದಾಗ ಅಂಥ ಸರ್ಟಿಫಿಕೇಟು ನಾ ಕೊಟ್ಕೊಂಡೆ ಅಂತ, ಇನ್ನೂ ಬದುಕಿದ್ದೀನಿ ಅಂತ. ಕರ್ನಾಟಕದ ತುಂಬ ಅದೃಷ್ಟವಂತರು ನಾವು. ನಮಗಿದ್ದಷ್ಟು ಪರ್ವತಗಳು ಎಲ್ಲೆಲ್ಲೆಲ್ಲೂ ಇಲ್ಲ. ಹಿಮಾಲಯದಿಂದ ಹುಟ್ಕೊಂಡವೆ ಎಷ್ಟೋ ನದಿಗಳಿವೆಲ್ಲ, ಗಂಗಾ, ಯಮುನೆ ಎಲ್ಲ ಹಿಮಾಲಯದಿಂದ. ಮುಂಚೆ ಹಿಮಾಲಯ ಎಲ್ಲಿತ್ತು? ಹಿಮಾಲಯನೇ ಇಲ್ಲದೆ ಇದ್ದಾಗ ನಮಗಿದ್ದಿದ್ದು ಬರೀ ವೆಸ್ಟರ್ನ್ ಘಾಟ್ಸ್ ಮಾತ್ರ ನಮ್ಮ ಭಾರತದಲ್ಲಿ ಇದ್ದಿದ್ದು. ಸೊ ಅದರಿಂದ ವೆಸ್ಟರ್ನ್ ಘಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಸಾಧ್ಯನೋ ಅಷ್ಟು ಸುತ್ತಿ, ಯಾವುದೇ ಪರ್ವತಗಳಾಗಲಿ. ಸೊ ಅಲ್ಲಿ ನಿಂತಾಗ ನಾವು ಪ್ರಕೃತಿಯ ಮುಂದೆ ಅತ್ಯಂತ ಚಿಕ್ಕವರು ಅಂತ ಅನಿಸುತ್ತೆ ನಮಗೆ. ನನಗಿಂತ ದೊಡ್ಡದಿದೆ ಈ ಜಗತ್ತು ಅನ್ನೋದು ಗೊತ್ತಾಗುತ್ತಲ್ಲ, ಆ ಭಾವ ನಮಗೆ ವಿನಯವನ್ನು ತರುತ್ತೆ. ರನ್ನಿಂಗ್ ರೇಸಲ್ಲಿ 100 ಕಿಲೋಮೀಟ್ರಲ್ಲಿ ನಾನೇ ವರ್ಲ್ಡ್ ರೆಕಾರ್ಡ್ ಇದ್ದೀನಿ ಅಂದ ತಕ್ಷಣ ನಿಮಗೇನು ಎವರೆಸ್ಟ್ ಹತ್ತಕ್ಕೆ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಮನೆಯಲ್ಲಿ ಸೊಳ್ಳೆ ಕಂಡ್ರೆ ಭಯ, ಈ ಜಿಗಣ ಏನು ಮಾಡುತ್ತೆ ಸ್ವಲ್ಪ ರಕ್ತ ತಗೊಂಡೋಗುತ್ತೆ ಅಷ್ಟೇ ಅಂತ. ಅದ್ರ ಬಗ್ಗೆ ಸಮಸ್ಯೆನೇ ಇಲ್ಲ ನಂಗೆ. ಇವತ್ತಿಗೂ ನಾನು ಹಿಮಾಲಯನ್ ಟ್ರೆಕ್ಕಿಂಗ್ ಹೋದರೆ ಎಲ್ಲ 20 ವರ್ಷದ ಹುಡುಗರು ಇರ್ತಾರೆ, 23. ಅವ್ರು ಯಾರು ನನ್ನ ಸಮನಾಗಿ ಟ್ರೆಕ್ ಮಾಡಲಾರು, ಹೈಕ್ ಮಾಡಿ. ನಾನೇ ಫಸ್ಟ್ ಇರ್ತೀನಿ. ಸ್ನೇಹಿತರೆ ನಮಸ್ಕಾರ, ಸಂಚಾರಿಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ನಾವು ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಗ್ಗೆ ಮಾಡ್ತಿರುವಂಥ ಶೋ ಇದು. ಇವತ್ತು ನಮ್ಮ ಜೊತೆಗೆ ಕನ್ನಡದ ಒಬ್ಬ ಹೆಸರಾಂತ ಲೇಖಕರು, ನಮ್ಮ ಕಾಲದ ಅದ್ಭುತವಾದ ಲೇಖಕ ಅವರು, ಮತ್ತು ತುಂಬ ದೇಶಗಳನ್ನ ಸುತ್ತಾಡಿದ್ದಾರೆ ಅಂಥವರು. ವಸುಧೇಂದ್ರ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಸುಖವಾಗಿದ್ದೀವಿ ದೇವರ ದಯದಿಂದ. ಒಳ್ಳೆಯದಾಗಲಿ. ಸೊ ನಾನು ಸಂಚಾರಿ ಕಾರ್ಯಕ್ರಮದಲ್ಲಿ ನಿಮಗೆ ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಇಂಟ್ರೊಡಕ್ಷನ್ ಮಾಡೋದಾದ್ರೆ ಆಸ್ ಅ ಸಂಚಾರಿ ಏನೆಲ್ಲ ನೋಡಿದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ? ನನಗೆ ಅಂದರೆ 2 ಥರದ ಸಂಚಾರ ಇದೆ ನನಗೆ. ಒಂದು, ನಾನು ಚಾರಣಿಗ, ಹೈಕರ್. ಸೊ ನನಗೆ ಅದ್ರದ್ದು ಟ್ರೆಕ್ಕಿಂಗು ಹೈಕಿಂಗು ಎಲ್ಲ ಒಂದೇ. ಸೊ ನಾನು ಆ ಚಾರಣ ಮಾಡೋದಕ್ಕಾಗಿ ಬೇಕಾದಷ್ಟು ಕಡೆಗೆ ಹೋಗ್ತೀನಿ. ಸೊ ದಟ್ ಈಸ್ ಮೈ ಮೇನ್. ನನ್ನ ಸಂಚಾರ ಅಂದರೆ ಅದೇ ನಂದು. ಮತ್ತು ನನ್ನ ಕುತೂಹಲಕ್ಕಾಗಿ ಬೇರೆ ಬೇರೆ ದೇಶಗಳು ತಿರುಗಾಡೋದಕ್ಕೆ ಹೋಗ್ತೀನಿ ನಾನು. ಸೊ ಅದು ಇನ್ನೊಂದು 2ನೇ ಒಂದು ಥರದ್ದು. ಸೊ ನಾನು ಸಾಫ್ಟ್ವೇರ್ನಲ್ಲಿದ್ದರಿಂದ ತುಂಬ ದೇಶಗಳನ್ನು ಸುತ್ತೋದಕ್ಕೆ ನನಗೆ ಅನುಕೂಲ ಆಗಿದೆ. ಅದು ಇಂಗ್ಲೆಂಡ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಸಿಂಗಾಪುರ್ ಅಥವಾ ಮಲೇಷಿಯಾ, ಡೆನ್ಮಾರ್ಕು, ಸಾಕಷ್ಟು ದೇಶಗಳನ್ನು ನಾನು ಸುತ್ತಿದ್ದೀನಿ. ಬಟ್ ನನಗೆ ನಿಜವಾಗಿ ಭಾಳ ಇಷ್ಟ ಆಗೋದು ಹೈಕಿಂಗೇ. ನನಗೆ ಈ ಹೈಕಿಂಗಿನ ವಿಶೇಷ ಏನಾಗುತ್ತೆ ಅಂತಂದರೆ, ಒಂಥರ ಭಾಳ ನಿಮ್ಮನ್ನು ನೀವು ಪರೀಕ್ಷೆಗಟ್ಕೊಂಡು, ಇವಾಗ ನಿಮ್ಗೇನಂದರೆ, ಇವಾಗ ಪೆನ್ಷನ್ ತೊಗೊಳ್ಳೋರಿಗೆ ವರ್ಷಕ್ಕೊಂದ್ಸಲ ನೀವು ಬದುಕಿದ್ದೀರಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಹೇಳ್ತಾರಲ್ಲ. ಸೊ ಅದು ತೊಗೊಡ್ಬೇಕು, ನಾನು ಇನ್ನೂ ಬದುಕಿದ್ದೀನಿ ಅಂಥೇಳಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಹೋಗಿ ಕೊಟ್ಟು ಬರಬೇಕಲ್ಲ. ನನಗೆ ಒಂದು ಸಲ ಪ್ರತಿ ವರ್ಷ ಟ್ರೆಕ್ಕಿಂಗ್ ಹೋಗಿ ಬಂದಾಗ ಅಂಥ ಸರ್ಟಿಫಿಕೇಟು ನಾ ಕೊಟ್ಕೊಂಡೆ ಅಂತ, ಇನ್ನೂ ಬದುಕಿದ್ದೀನಿ ಅಂತ. ಸೊ ಅದು ಅನಿಸುತ್ತೆ ನನಗೆ. ಸೊ ಅದರಿಂದ ನಾನು ಟ್ರೆಕ್ಕಿಂಗ್ನ ಭಾಳ ಇಂಪಾರ್ಟೆಂಟ್
ಅಂದ್ಕೊಳ್ತೀನಿ. ಏನಾಗುತ್ತೆ ಅಂದರೆ ಟ್ರೆಕ್ಕಿಂಗ್ನಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಿಮಗೆ ವಿಶಾಲವಾದದ್ದು ಕಣ್ಣಿಗೆ ಬೀಳುತ್ತೆ. ಇವಾಗ ನೀವು ಹಿಮಾಲಯ ಪರ್ವತದ ಮೇಲೆ ಹೋಗಿ ನಿಂತ್ಕೊಂಡ್ರೆ ಆ ಒಂದು ವಿಶಾಲತೆ ಕಾಣಿಸಿದಾಗ ಆ ವಿಶಾಲತೆಯ ಮುಂದೆ ನೀವು ಅತ್ಯಂತ ಚಿಕ್ಕವರು ಅನ್ನುವಂಥ ಒಂದು ಭಾವ ಬರುತ್ತೆ. ನಿಮಗೆ ನಗರದಲ್ಲಿದ್ದರೆ ನೀವೇ ದೊಡ್ಡವರು ಅನಿಸ್ತಾ ಇರುತ್ತೆ. ಐ ಆಮ್ ಬಿಗ್ ದನ್ ಎನಿಥಿಂಗ್, ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಅನಿಸ್ತಾ ಇರುತ್ತೆ. ಅಲ್ಲಿ ಹೋಗಿ ನಿಂತಾಗ ಹಿಮಾಲಯದ ಮೇಲೆ ಯಾವುದೇ ಪರ್ವತಗಳಾಗಲಿ, ಸೊ ಅಲ್ಲಿ ನಿಂತಾಗ ನಾವು ಪ್ರಕೃತಿಯ ಮುಂದೆ ಅತ್ಯಂತ ಚಿಕ್ಕವರು ಅಂತ ಅನಿಸುತ್ತೆ ನಮಗೆ. ನನಗಿಂತ ದೊಡ್ಡದಿದೆ ಈ ಜಗತ್ತು ಅನ್ನೋದು ಗೊತ್ತಾಗುತ್ತಲ್ಲ, ಆ ಭಾವ ನಮಗೆ ವಿನಯವನ್ನು ತರುತ್ತೆ. ಈ ಭಾವ ಮತ್ತೆ ಮತ್ತೆ ಬರಬೇಕು ಮನುಷ್ಯನಿಗೆ. ಅದಕ್ಕಾಗಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ಎರಡೂ ಕಾರಣ, ನನಗೆ ಒಂದು ಆರೋಗ್ಯ, ಸೊ ಬೇಕು ನನಗೆ ಮಾಡಬೇಕು ಅಂತ, ಹೋಗಿ ತಿರುಗಾಡಿ ಬರಬೇಕು, ನಂಗೆ ಶಕ್ತಿ ಇದೆ ಇನ್ನೂ ಅಂತ ತಿಳ್ಕೊಬೇಕು ನನಗೆ ನಾನೇ ಅಂತ ಅನ್ನುವಂಥದ್ದು. ಆಮೇಲೆ ಮತ್ತೊಂದು ಈ ವಿಶಾಲತೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಾನು ಅನ್ನುವಂಥದ್ದು. ಜೊತೆಗೆ ನಮಗೆ ಕರ್ನಾಟಕದ ತುಂಬ ಅದೃಷ್ಟವಂತರು ನಾವು. ನಮಗಿದ್ದಷ್ಟು ಪರ್ವತಗಳು ಎಲ್ಲೆಲ್ಲೆಲ್ಲೂ ಇಲ್ಲ ಆ್ಯಕ್ಚುಲಿ. ನಮಗೆ ವೆಸ್ಟರ್ನ್ ಘಾಟ್ಸ್ ಇದೆ. ಈ ನಮ್ಮ ಭಾರತದಲ್ಲಿ ಏನಾದರೂ ಅತ್ಯಂತ ಪುರಾತನವಾದದ್ದು ಅಂತ ಏನನ್ನ ಇದ್ದರೆ ಅದು ವೆಸ್ಟರ್ನ್ ಘಾಟ್ಸೇ, ಹಿಮಾಲಯವೂ ಅಲ್ಲ. ಹಿಮಾಲಯ ಇತ್ತೀಚಿಂದು. ಸೊ ವೆಸ್ಟರ್ನ್ ಘಾಟ್ಸ್ ಇಸ್ ದ ಓಲ್ಡೆಸ್ಟ್. ಇದು ಏನಾದರೂ ಒಂದು ಸ್ಥಾವರಗಳಲ್ಲಿ ಅತ್ಯಂತ ಹಳೆಯದು ವೆಸ್ಟರ್ನ್ ಘಾಟ್ಸ್ ನಮಗೆ. ಸೊ ಆ ವೆಸ್ಟರ್ನ್ ಘಾಟ್ಸ್ ಬಹಳ ಮುಖ್ಯ ಆಗುತ್ತೆ ನಮಗೆಲ್ಲರಿಗೂ. ಸೋಕೆ ನದಿಗಳಿಗಿಂತ ಹಳೆಯದು, ಯಾಕೆಂದರೆ ನದಿಗಳು ಹಿಮಾಲಯದಿಂದ ಹುಟ್ಕೊಂಡವೆ. ಎಷ್ಟೋ ನದಿಗಳಿವೆಲ್ಲ, ಗಂಗಾ, ಯಮುನೆ ಎಲ್ಲ ಹಿಮಾಲಯದಿಂದ. ಮುಂಚೆ ಹಿಮಾಲಯಲ್ಲಿತ್ತು. ಹಿಮಾಲಯನೇ ಇಲ್ಲದೆ ಇದ್ದಾಗ ನಮಗಿದ್ದಿದ್ದು ಬರೀ ವೆಸ್ಟರ್ನ್ ಘಾಟ್ಸ್ ಮಾತ್ರ ನಮ್ಮ ಭಾರತದಲ್ಲಿದ್ದಿದ್ದು. ಸೊ ಅದರಿಂದ ವೆಸ್ಟರ್ನ್ ಘಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಎಷ್ಟು ಸಾಧ್ಯನೋ ಅಷ್ಟು ಸುತ್ತಿ. ನಮ್ಮ ವೆಸ್ಟರ್ನ್ ಘಾಟ್ಸ್ದ ಅಡ್ವಾಂಟೇಜ್ ಏನಪ್ಪ ಅಂದರೆ ಎಲ್ಲ ಒಂದಿನದಲ್ಲೇ ಮಾಡಿಬಿಡ್ಬೋದು ಎಲ್ಲ ಚಾರಣಗಳನ್ನು. ಸೊ ಬೆಳಿಗ್ಗೆ ಹೋದರೆ ಕುಮಾರ ಪರ್ವತ ಮಾಡಿ, ತಡೆಯಂಡ ಮಾಲ್ ಮಾಡಿ, ಅಥವಾ ಇದಕ್ಕೆ ಹೋಗಿ ಮುಳ್ಳಯ್ಯನಗಿರಿ ಪರ್ವತಕ್ಕೆ ಹೋಗಿ, ಕುದುರೆ ಮುಖಕ್ಕೆ ಹೋಗಿ, ಎಲ್ಲಾದ್ರೂ ಹೋಗಿ ಒಂದಿನದಲ್ಲಿ ಮುಗಿಸ್ಬಿಡ್ಬೋದು ಇವೆಲ್ಲ ಚಾರಣಗಳು. ಬಂದ್ಬಿಡ್ಬೋದು, ಒಂದು ಸಂಜೆ ಅಷ್ಟೊತ್ತಿಗೆ ಬಂದುಬಿಡ್ಬೋದು. ಸೊ ಇದ್ದಿದ್ರ ಪೈಕಿ ಸ್ವಲ್ಪ ಕುಮಾರ ಪರ್ವತ ಕಷ್ಟ, ಇವೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕುಮಾರ ಪರ್ವತ ಕಷ್ಟ. ಸೊ ಯು ನೀಡ್ ಟು ಬಿ ಲಿಟಲ್ ಬಿಟ್ ಸ್ಟ್ರಾಂಗ್ ಫಿಸಿಕಲಿ. ಸೊ ಹೋಗಿ ಬಂದ್ಬಿಟ್ರೆ ಇವೆಲ್ಲವೂ ಏನಂದರೆ ಆರಂಭದ ಶಿಕ್ಷಣ ಇದ್ದಾಗ ನಿಮಗೆ ಟ್ರೆಕ್ಕಿಂಗಿಗೆ. ಇದು ಮಾಡ್ಕೊಂಡ್ಮೇಲೆ ಹಿಮಾಲಯಕ್ಕೆ ಹೋಗ್ಬೋದು. ಆ್ಯಕ್ಚುಲಿ ಹಿಮಾಲಯ ಸುಲಭ ಇದಕ್ಕಿಂತ, ಯಾಕೆಂದರೆ ಅವ್ರು 10 ದಿನ ಮಾಡ್ತಾರೆ. ಅವರು ದಿನನಿತ್ಯ ಇಷ್ಟಿಷ್ಟು ಅಂತ ಉಳ್ಕೊಂಡು. ಅಲ್ಲಿ ಚಾಲೆಂಜಸ್ ಬೇರೆ. ಅಲ್ಲಿ ವಾತಾವರಣದಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ. ಮೇಲೆ ಹೋದಂತೆಲ್ಲ ಆಕ್ಸಿಜನ್ ಕಡಿಮೆ ಆಗುತ್ತೆ ನಿಮಗೆ ಅಲ್ವಾ. ಸೊ ಆಮೇಲೆ ಆ ಆಕ್ಸಿಜನ್ ಕಡಿಮೆ ಆದಾಗ ಅದಕ್ಕೆ ಹೊಂದ್ಕೊಳ್ಬೇಕು ಮನುಷ್ಯ. ಅದು ಎಲ್ಲರಿಗೂ ಹೊಂದ್ಕೊಳಕ್ಕಾಗಲ್ಲ, ಅದು ಕೆಲವರಿಗೆ ಅದು ಒಂದು ಶಕ್ತಿ. ಅದು ಇದಕ್ಕೆ ಹೊಂದ್ಕೊಂಡ್ಬಿಟ್ಟೆ ಅಂದರೆ ನಾನು. ಸೊ ಆಮೇಲೆ ನಿಧಾನ ಮತ್ತೆ ಮೇಲಕ್ಕೆ ಏರ್ಬೋದು, ಎಷ್ಟು ಮೇಲಕ್ಕಾದ್ರೂ ಏರ್ತಾ ಹೋಗ್ಬೋದಾಗತ್ತಲ್ಲ. ಸೊ ಅದನ್ನು ಅರ್ಥ ಮಾಡಬೇಕು. ಅದರಿಂದ ಇನ್ನೂ ಒಂದು ಏನಾಗುತ್ತೆ ಅಂತಂದರೆ ನಂಗೆ ಭಾಳ ಯಾವಾಗಲೂ ಅನಿಸುತ್ತೆ ಅಂದರೆ, ನಾವು ಇಲ್ಲಿ ನಗರದಲ್ಲಿದ್ದಾಗ, ಒಂದು ಒಳ್ಳೆ ಪ್ರದೇಶಗಳಲ್ಲಿದ್ದಾಗ ನಮಗೆ ಆಕ್ಸಿಜನ್ ಅನ್ನೋದು ಗ್ರಾಂಟೆಡ್ ಅಂದ್ಕೊಂಡ್ಬಿಡ್ತೀವಿ. ಪುಕ್ಕಟ್ಟೆ ಅದು ಸಿಗುತ್ತೆ ಅಂತ. ಅಲ್ಲಿ ಹೋದರೆ ಮೇಲ್ಗಡೆ ಹೋದಾಗ ನನಗೆ ಅದು ಪುಕ್ಕಟ್ಟೆ ಅಲ್ಲ, ಅದನ್ನು ನಮ್ಮ ಸ್ವರ್ಗ. ಅದು ಅಂದರೆ ಆಕ್ಸಿಜನ್ ನಂಗೆ ಸಿಗ್ತಿದೆ ಇವತ್ತು ಅಂದರೆ ಅದು ನನ್ನ ಸ್ವರ್ಗ. ಅದನ್ನ ಹಾಳು ಮಾಡ್ಕೋಬಾರ್ದು, ಪೊಲ್ಯೂಷನ್ ಮಾಡಬಾರ್ದು ಅನ್ನುವಂಥ ಒಂದು ಮನೋಧರ್ಮ ಬರುತ್ತಲ್ಲ. ಸೊ ನನಗೆ ಅದು ಗೊತ್ತಾಗುತ್ತೆ. ಆಮೇಲೆ ಮತ್ತೂ ಒಂದೇನೆಂದರೆ, ಈ ಚಾರಣಕ್ಕೆ ನೀವು ತುಂಬ ಧ್ಯಾನ ಬೇಕಂದರೆ ಪೇಷನ್ಸ್. ಅದು ನೀವು ಬೇಗನೆ ಸೋತು ಹೋಗ್ಬಿಟ್ರೆ ನಿಮಗೆ ಚಾರಣ ಮಾಡೋಕ್ಕೆ ಆಗಲ್ಲ ಅಲ್ವಾ. ಬೇಗನೆ ಸೋಲು ಅಂತಲೇ ಇಲ್ಲ, ಎಷ್ಟು ನಿಧಾನ ಅಂದರೂ ಪರವಾಗಿಲ್ಲ, ನಾನು ಐ ವಿಲ್ ಕಂಪ್ಲೀಟ್ ದ ಟಾಸ್ಕ್ ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ಮಾಡಬೇಕಾಗತ್ತೆ ಚಾರಣ ಅಂತ. ಅದ್ರ ಚಾಲೆಂಜಸ್ಸೇ ಬೇರೆ. ಅದಕ್ಕೆ ನಿಮಗೆ ಇವಾಗ ಮೇಜರ್ ಸ್ಪೋರ್ಟ್ಸ್ ಪರ್ಸನ್ ಎಂಥ ಪರ್ವತವನ್ನಾದರೂ ಹತ್ಬೋದಲ್ಲ, ಎವರೆಸ್ಟ್ ಆದರೂ ಹತ್ಬೋದಲ್ಲ, ಬಟ್ ಹತ್ತಲ್ಲ. ಯಾಕೆ ಅಂದರೆ ಚಾರಣದ ಶಕ್ತಿಗಳೇ ಬೇರೆ. ನೀವು ಬರೀ ಫಿಸಿಕಲಿ ಫಿಟ್ ಇದ್ದೀನಿ, ನಾನು ರನ್ನಿಂಗ್ ರೇಸಲ್ಲಿ 100 ಕಿಲೋಮೀಟ್ರಲ್ಲಿ ನಾನೇ ವರ್ಲ್ಡ್ ರೆಕಾರ್ಡ್ ಇದ್ದೀನಿ ಅಂತ ತಕ್ಷಣ ನಿಮಗೇನು ಎವರೆಸ್ಟ್ ಹತ್ತಕ್ಕೆ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಚಾರಣದ ಸ್ಕಿಲ್ಸೇ ಬೇರೆ ಇದು ಆ್ಯಕ್ಚುಲಿ. ಏನು ಸ್ಕಿಲ್ಸ್ ಆ್ಯಕ್ಚುಲಿ? ಸೊ ಇದು ಒಂದು ಫಿಸಿಕಲ್ ಫಿಟ್ನೆಸ್ ಬೇಕೇ ಬೇಕು, ಅದು ಬೇಸಿಕ್. ಇದು ನಿಧಾನವಾಗಿ ಮಾಡುವಂಥದ್ದು, ತಾಳ್ಮೆಯಿಂದ ಮಾಡಬೇಕು. ಆಮೇಲೆ ಎಂಥ ಕಷ್ಟ ಬಂದ್ರೂ ಎದೆಗುಂದಬಾರ್ದು. ಆಯಿತು ಮುಂದುವರಿಯೋಣ, ಹೇಗಿದು ಮಾಡಬೇಕಂತ. ಅಲ್ಲಿದೇ ಒಂದು ನೀತಿಗಳಿರುತ್ತೆ. ಇವಾಗ ಆಮ್ಲಜನಕ ಕಡಿಮೆ ಆದರೆ ಅದನ್ನು ಹೆಂಗೆ ಎದುರಿಸ್ಕೋಬೇಕು ಅದು ಕಲ್ತ್ಕೋಬೇಕು ನಾವು ಆ್ಯಕ್ಚುಲಿ. ಯಾರು ಪರಿಚಯ ಮಾಡಿಸಿದ್ದು ನಿಮಗೆ ಇದನ್ನು? ನನಗೆ ಒಂದು ಹಂತದಲ್ಲಿ ನಂಗೆ ಇವಾಗ ಒಂದು 10-12 ವರ್ಷದಲ್ಲಿ ಒಂದು ಕನ್ನಡಪ್ರಭದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ನಾವು ಅವಾಗ ಈ ಸಕಲೇಶ್ಪುರದಿಂದ ಇದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ತನಕನ ರೈಲ್ವೆ ಟ್ರ್ಯಾಕ್ ಮಾಡ್ತಿದ್ವಿ ನಾವು. ಅಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ? ಟ್ರ್ಯಾಕ್ ನಡ್ಕೊಂಡು ಹೋಗೋದು, ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋದು. ಅಲ್ಲಿನ ಕಷ್ಟ ಏನಿಲ್ಲ, ಬಟ್ ಚಂದ ನೋಡೋಕೆ ಭಾಳ ಚಂದ ಇರ್ತದೋ. ಎಲ್ಲಿಂದ ಎಲ್ಲಿಗೆ?
ಇದು ಕುಕ್ಕೆ ಸುಬ್ರಹ್ಮಣ್ಯದ ರೈಲ್ವೆ ಬರುತ್ತಲ್ಲ, ಅದು ನಿಟ್ಟಣ ಅಂತ ಒಂದು ಊರು ಬರುತ್ತೆ. ನಿಟ್ಟಣದಿಂದ ಎಡಕ್ಮೇರಿ ಅವೆಲ್ಲವನ್ನು ಸೇರಿಕೊಂಡು ನೀವು ಸಕಲೇಶ್ಪುರಕ್ಕೆ ಹೋಗ್ಬಿಡ್ಬೇಕು. ಸೊ ಹೋಗ್ಬಿಟ್ರೆ ಅದು ಟ್ರೆಕ್ಕಿಂಗ್ ಮುಗಿಯುತ್ತೆ. ಎಷ್ಟು ಬ್ಯೂಟಿಫುಲ್ ಸ್ಪಾಟ್ ಬಂದ್ಬಿಡುತ್ತೆ ಅದು. ಅವಾಗೇನಿದೆ, ಆ ಕಾಲದಲ್ಲಿ ಏನಿತ್ತು ಅಂದರೆ ಟ್ರೈನೇ ಇರಲಿಲ್ಲ, ಟ್ರೈನ್ ನಿಂತು ಹೋಗಿತ್ತು ಅವಾಗೆಲ್ಲ, ಖಾಲಿ. ಸೊ ನಾವು ಎಲ್ಲಿ ಬೇಕಲ್ಲ ಹೋಗ್ಬೋದು, ಏನು ಅಪಾಯನೇ ಇರಲಿಲ್ಲ ಅವಾಗ. ಅದನ್ನು ಮಾಡಿದೆ ಫಸ್ಟ್, ನಾನು ಅದನ್ನು ಮಾಡಿದ್ದು. ಸೊ ಫಸ್ಟ್ ಟ್ರೆಕ್ ಮಾಡಿದ್ರೆ ಖುಷಿ ಆಯಿತು, ಮಾಡೋಕ್ಕೆ ಬರುತ್ತೆ ನನಗೆ ಅಂತ ಮಾಡಕ್ಕೆ ಬಂದರೆ ಶುರು ಮಾಡಿಕೊಂಡೆ. ಎಲ್ಲ ಕನ್ನಡ ಪ್ರಭದಲ್ಲಿ ಜಾಹೀರಾತು ಬಂದಿತ್ತದು, ಹಿಂಗೆ ಹೋಗ್ತಾ ಇದೀವಿ ನಾವು, ಯಾರನ್ನ ಆಸಕ್ತರು ಬಂದು ಸೇರ್ಕೊಳ್ಳಿ ಅಂತ. ನಂಗೆ ಫಸ್ಟು ನೋಡೋಣ, ಟ್ರೈ ಮಾಡೋಣ ಅಂತ. ಸೊ ಆವಾಗ ಒಂದು ಸ್ವಲ್ಪ ಈ ಜಿಗಣ ಎಲ್ಲ ಭಯ ಇಲ್ಲ, ಏನು ಮಾಡಿಬಿಡುತ್ತೆ ಅಂತ. ಇವಾಗ ಜಿಗಣ ಕಂಡ್ರೆ ಭಯವೇ ಇಲ್ಲ, ಹೊಟ್ಟೋಗ್ಬಿಟ್ಟಿದೆ. ಆ್ಯಕ್ಚುಲಿ ಮನೆಯಲ್ಲಿ ಸೊಳ್ಳೆ ಕಂಡ್ರೆ ಭಯ, ಈ ಜಿಗಣ ಏನು ಮಾಡುತ್ತೆ, ಏನು ಮಾಡಲ್ಲ, ಸ್ವಲ್ಪ ರಕ್ತ ತಗೊಂಡೋಗುತ್ತೆ ಅಷ್ಟೇ ಅಂತ. ಅದ್ರ ಬಗ್ಗೆ ಸಮಸ್ಯೆನೇ ಇಲ್ಲ ನಂಗಂತೂ, ಅದ್ರ ಪಡೆಗೆ ಅದು ಇದಾಗತ್ತೆ ಅಂತ. ಸೊ ಅದು ಹೋಗಿ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಲೈಕ್ ಒಂದೊಂದೇ ಮುಗಿಸ್ದೆ ನಾನು. ಕುಮಾರ ಪರ್ವತ ಮಾಡಿದೆ, ಇವಾಗಲೂ ಹೋಗ್ತೀನಿ ಕುಮಾರ ಪರ್ವತ ಅಂತ 5-6 ಸಲ ಮಾಡಿದ್ದೀನಿ ನಾನು ಟ್ರೆಕ್ಕಿಂಗು. ಯಾಕೆ ಪದೇ ಪದೇ ಹೋಗ್ಬೇಕನ್ಸುತ್ತೆ? ಹೋಗ್ಬೇಕದು ಒಂಥರ ಹೆಂಗೆ ಅಂತಂದರೆ ಅದು ಸ್ಟೇಪಲ್ ಫುಡ್ ಇದ್ದಂಗೆ. ಒಂದೆರಡು ದಿನ ಬಿಟ್ಟರೆ ಮತ್ತೆ ರಾಗಿ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತಲ್ಲ ನಿಮಗೆ, ದಿನ ತಿಂದ್ರೂ ಹಾಗೆ ಅಷ್ಟೇ. ನಮಗೆ ನೇಚರ್ ಇದೆ ಅಲ್ಲಿ, ನೇಚರ್ ಜೊತೆಲಿ ಹೋಗಿ ನಾನು ಅಲ್ಲಿ ಇರಬೇಕು, ಜೊತೆಯಲ್ಲಿ ಇರಬೇಕು ನಾನು. ಅದ್ರ ಜೊತೆಲಿ ಒಂದು ಸ್ವಲ್ಪ ಪ್ರಶಾಂತವಾಗಿ ಒಳ್ಳೆ ಗಾಳಿ ಸಿಗುತ್ತೆ ನನಗೆ, ಒಳ್ಳೆ ಕಣ್ಣಿಗೆ ನೋಟ ಸಿಗುತ್ತೆ, ಒಳ್ಳೆ ಸದ್ದಿಲ್ಲದೆ ಇರೋವಂಥ ಮೌನ ಸಿಗುತ್ತೆ. ಸೊ ಐ ಲರ್ನ್ ಎ ಲಾಟ್ ದೇರ್ ಅಂತ ಅನಿಸುತ್ತೆ ನನಗೆ. ಸೊ ಹೋಗಿ ಬಂದೆಲ್ಲ ಆಮೇಲೆ ನಾನು ಹಿಮಾಲಯನ್ ಶುರು ಮಾಡ್ಕೊಂಡೆ. ಓಕೆ, ಹಿಮಾಲಯ ವಾಸ್ ವೆರಿ ಸಕ್ಸಸ್ಫುಲ್, ನಂಗೆ ಚೆನ್ನಾಗಿ ಗೊತ್ತಾಯಿತು. ಆವಾಗ ನನಗೆ ಒಂದು ಗೊತ್ತಾಯಿತು, ಐ ಆಮ್ ವೆರಿ ಗುಡ್ ಅಟ್ ಟ್ರೆಕ್ಕಿಂಗ್ ಅಂತ ನನಗೆ ಭಾಳ ತಡವಾಗಿ ಗೊತ್ತಾಗಿದೆ. ಯಾಕೆಂದರೆ ನಾನು ಕಾಲೇಜ್ ಡೇಸ್ನಲ್ಲಿ ನಾನು ಸ್ಪೋರ್ಟ್ಸಲ್ಲಿಲ್ಲ. ಸೊ ಎಲ್ಲಿ ಸಣ್ಣ ಹುಡುಗದಾಗಂತೂ ಆಡೋಕ್ಕೆ ಬಿಡ್ತಿರ್ಲಿಲ್ಲ ನನ್ನ. ಓಕೆ, ಸೊ ಎಲ್ಲಿ ಒಂಥರ ಆಟ ಅಂತ ನಾನು ಹಂಗೆ ಅಂಥ ಒಂದು ವ್ಯಕ್ತಿತ್ವನೇ ಅಲ್ಲ ನಂದು ಅಂತ ಗೊತ್ತಿತ್ತು ನನಗೆ. ಹಾಂ, ಅಂದರೆ ಬಿಡ್ತಾ ಇರಲಿಲ್ಲ ನನ್ನ, ಯಾಕಂದರೆ ಮನೇಲಿ ಒಬ್ಬನೇ ಮಗ ಅನ್ನೋದು ಬೇರೆ. ಬಟ್ ಆ್ಯಂಡ್ ಆಲ್ಸೋ ಮೈ ಸೆಕ್ಷುಯಾಲಿಟಿ ಡಸಂಟ್ ಅಲೋ ಮೀ ಟು ಗೆಟ್ ಇನ್ವಾಲ್ವ್ ವಿತ್ ದ ಅದರ್ ಬಾಯ್ಸ್. ಓಡಿಸ್ಬಿಡ್ತಾರೆ ನಿಮ್ಮನ್ನ, ಆಟ ಆಡೋಕ್ಕೆ ಬಿಡೋದೇ ಇಲ್ಲ ನಿಮ್ಮನ್ನು. ಸೊ ಅದಾಗಿದ್ದರಿಂದ ನಾನು ಸ್ಪೋರ್ಟ್ಸಿಗೆ ಇಲ್ಲೇ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಇದು ಹೈಕಿಂಗ್ ಇಸ್ ಎ ಸ್ಪೋರ್ಟ್ಸ್, ವೆರಿ ಮಚ್ ಲೈಕ್ ಎ ಸ್ಪೋರ್ಟ್ಸ್. ನಾವು ಹೋಗೋಕ್ಕೆ ಶುರು ಮಾಡಿದ್ಮೇಲೆ ನಾನು ಅದ್ಭುತ. ಇವತ್ತಿಗೂ ನಾನು ಹಿಮಾಲಯನ್ ಟ್ರೆಕ್ಕಿಂಗ್ ಹೋದರೆ ಎಲ್ಲ 20 ವರ್ಷದ ಹುಡುಗರು ಇರ್ತಾರೆ, 23, ಅವ್ರು ಯಾರು ನನ್ನ ಸಮನಾಗಿ ಟ್ರೆಕ್ ಮಾಡಲಾರು, ಹೈಕ್ ಮಾಡಿ. ನಾನೇ ಫಸ್ಟ್ ಇರ್ತೀನಿ, ನಾನೇ ಮೇಲೆ ಹತ್ತೋದು ನಾನೇ ಮೊದಲು, ಯಾವಾಗಲೂ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಟ್ರೆಕ್ಕಿಂಗ್. ದ್ಯಾಟ್ ಐ ಫೌಂಡ್ ಔಟ್, ನನ್ನ ಹೊಸ ಶಕ್ತಿಯನ್ನು ಕಂಡುಕೊಂಡೆ ನಾನು ಹೈಕಿಂಗ್ನಲ್ಲಿ. ಸೊ ಅದರಿಂದಾಗಿ ನಂಗೆ ಅದನ್ನು ಕಂಡ್ರೆ ಭಾಳ ಇವತ್ತಿಗೂ ಹೋಗ್ತೀನಿ. ಸೊ ಐ ಗೋ ಎವ್ರಿ ಇಯರ್ ಟು ಹಿಮಾಲಯ. ಆ್ಯಂಡ್ ಎವ್ರಿ ಇಯರ್ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂತೂ ಅದೊಂಥರ ಹೋಟ್ಲಿಗೆ ಹೋಗಿ ಕಾಫಿ ಕುಡ್ದಂಗೆ, ಯಾವಾಗ ಬೇಕೋ ಅವಾಗ ಹೋಗಿ ಬಂದುಬಿಡೋದು, ಇಲ್ಲೋಗು ಅಲ್ಲೋಗು ಮಾಡ್ಕೊಂಬರ್ತೀನಿ. ಹಿಮಾಲಯದಲ್ಲಿ ಯಾವ ಪರ್ವತ ನೀವು ಏರಿದ್ದು? ಹಿಮಾಲಯದಲ್ಲಿ ಪರ್ವತ ಅಂತಲ್ಲ, ಅಲ್ಲಿ ಬೇರೆ ಬೇರೆ ಟ್ರಕ್ಸ್ ಇರ್ತವೆ, ಟ್ರ್ಯಾಕ್ಸ್ ಇವೆ ಅಲ್ಲಿ. ನಾನು ಹಿಂಗೆ ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಅಂತ ಒಂದು ಇದೆ, ಆ ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಮಾಡಿದೆ. ಇಲ್ಲಿ ಈ ನಮ್ಮ ಹಿಮಾಚಲ್ ಪ್ರದೇಶನಲ್ಲಿ ಸಾಕಷ್ಟು ಏನೇನೋ ಇದೆ. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂತ ಒಂದು, ಅದಕ್ಕೆ ಹೋಗಿಲ್ಲ ನಾನು ಮೌಂಟ್, ಯಾಕೆಂದರೆ ಅದು ತುಂಬ ಕ್ರೌಡೆಡ್. ನಾನು ಟ್ರೆಕ್ಕಿಂಗ್ ಹೋಗೋದೇ ಸಮಾಧಾನ ನೆಮ್ಮದಿ ಸಲುವಾಗಿ. ಅಲ್ಲಿ ಜನರು ತುಂಬ್ಕೊಂಡಿರೋ ಬೋರ್ ಅದು ನನಗೆ, ಅದಾಗಲ್ಲ ನನಗೆ. ನಮ್ಮ ಗೌಚಾಲ ಪಾಸ್ ಅಂತಿದೆ ನಿಮಗೆ. ಆ್ಯಕ್ಚುಲಿ ಗೌಚಾಲ ಪಾಸ್ ಅದು ಕಾಂಚನಜುಂಗ ಹತ್ತಿರ ಬರುತ್ತೆ, ಸಿಕ್ಕಿಮ್ಮು. ಅದು ಮಾಡಿದ್ದೀನಿ. ಅವನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಿಲಿಮಂಜರ ಮಾಡಿದ್ದೀನಿ ನಾನು. ಮೌಂಟ್ ಕಿಲಿಮಂಜರ ಹತ್ತಿದ್ದೀನಿ ನಾನು, ತಾಂಜಾನಿಯಾದಲ್ಲಿದೆ ಅದು. ಆಮೇಲೆ ಟಿಬೇಟ್ನಲ್ಲಿ ಕೈಲಾಶ್ ಮಾನಸ್ ಸರೋವರ ಇದಲ್ಲ, ನಾನು ಇಲ್ಲಿಂದ ನಮ್ಮ 30 ದಿನದ ಟ್ರಕ್ ಅದು, 30 ಡೇಸ್ ಮೇಲೆ ಹೋಗಿ ಬರುವಂಥ ಒಂದು ಕೈಲಾಶ್ ಮಾನಸ್ ಸರೋವರ ಅಂದ್ರೆ ಅಲ್ಟಿಮೇಟ್ ಅಲ್ವಾ? ಅದು ಬಹಳ ಚೆನ್ನಾಗಿರುತ್ತೆ, ಅದ್ಭುತ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಸರ್ಕಾರ ಅದಕ್ಕೆ ಇನ್ಫ್ಯಾಕ್ಟ್ ನೀವು ಹೋಗಿ ಬಂದರೆ 30,000 ಕೊಡುತ್ತೆ ನಮ್ಮ ಕರ್ನಾಟಕ ಸರ್ಕಾರ. ಅದಕ್ಕೆ ಹೋಗಿ ಬಂದರೆ ಅಂದರೆ 30,000 ಕೊಡುತ್ತೆ. ಇವಾಗಲೂ ಇರಬೇಕು, ಅದಿದೆ ಅನ್ಕೊಳ್ತೀನಿ ನಾನು. ಕೈಲಾಶ್ ಮಾನಸ್ ಸರೋವರಕ್ಕೆ ಹೋಗಿ ಬರ್ಬೋದು, ಯಾರನ್ನು ಹೋಗಿ ಬಂದು ಪ್ರೊಡ್ಯೂಸ್ ಮಾಡಿದರೆ 30,000. ಅನುಭವ ಬಹಳ ಚೆನ್ನಾಗಿತ್ತು, ಅದ್ಭುತ ಅನುಭವ. ಅದು ಒಂಥರ ನಮಗೆ ಒಂದು ದೊಡ್ಡ ಜಗತ್ತು ಗೊತ್ತಾಗ್ತಾ ಇದೆ ಏನಿದೆ ಅಂತ. ಬಗ್ಗೆ ಒಂದು ಇದೆಯಲ್ಲ, ಒಂದು ಡಿವಿನಿಟಿ ಅದು ಇದೆ. ಅದು ತುಂಬ ಇದು ಮಾಡ್ತಾರೆ ಎಲ್ಲರೂ, ಮಾನಸ್ ಸರೋವರಕ್ಕೆ ಹೋದವ್ರಿಗೆ ಇದಾಗುತ್ತೆ ಅಂತ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಮೋಸ್ಟ್ ಪ್ರಾಬ್ಲಿ. ಬಟ್ ಒಂದಂತೂ ಅದು ಪವಿತ್ರ ಸ್ಥಳ ಅಂತ ಗೊತ್ತಾಗುತ್ತೆ. ಹಿಂದೂಗಳಂತೂ ಅದನ್ನೇ ಸ್ವರ್ಗ ಅಂತ ಕರ್ಕೊಂಡಿದ್ರೇನೋ ಅಂತ ಅನುಮಾನ ಆಗುತ್ತೆ ನನಗೆ. ಮಾನಸ್ ಸರೋವರ ಮತ್ತು ಕೈಲಾಶ ಎಲ್ಲ ಇನ್ಫ್ಯಾಕ್ಟ್ ಪರ್ವದಲ್ಲಿ ಸ್ವರ್ಗದ ವರ್ಣನೆ ಬಂದಿರೋದೆಲ್ಲ ಕೈಲಾಶ ಮಾನಸ್ ಸರೋವರದೆ. ಅದನ್ನು ನೋಡಿ ಅವ್ರು ಹೋಗಿ ಬಂದಿದ್ರು ಟ್ರೆಕ್ಕಿಂಗು. ಸೊ ಕೈಲಾಶ್ ಮಾನಸ್ ಸರೋವರ
ಟ್ರೆಕ್ಕಿಂಗ್ ಹೋಗಿ ಬಂದಿದ್ರು ಭೈರಪ್ಪ, ಅದನ್ನೇ ತೊಗೊಂಡಿದ್ದಾರೆ, ಸ್ವರ್ಗ ಅಂತ ಅದನ್ನೇ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಸೊ ಈಶ್ವರ ಇದ್ದಂಥ ಜಾಗ ಅದು ಕೈಲಾಸ. ಆನಂತರ ಅವನು ಕಾಶ್ಮೀರಕ್ಕೆ ಬಂದುಬಿಟ್ಟ ಅಂತ ನಮ್ಮಲ್ಲಿ ನಂಬಿಕೆ ಅಲ್ವಾ, ಕಾಶ್ಮೀರಕ್ಕೆ ಹೊರಟು ಬಂದುಬಿಡ್ತಾನೆ, ಅಲ್ಲಿಂದ ಬಿಟ್ಬಿಟ್ಟು ಕಾಶ್ಮೀರಕ್ಕೆ ಬಂದು ಸೆಟ್ಲ್ ಆದ ಅಂತ ನಮ್ಮ ನಂಬಿಕೆ ನಮಗೆ ಯಾವಾಗಲೂ. ಬಟ್ ಅಲ್ಲಿ ಇತ್ತು ಸಾಕಷ್ಟು ಹೊಸ ಹೊಸ ಅನುಭವಗಳಾಯ್ತಪ್ಪ. ಒಂದು ಅನುಭವ ಅಂತೂ ವಿಚಿತ್ರ ಅನುಭವ ಆಯ್ತು ನಂಗಲ್ಲಿ. ಅದು ಐ ಆಮ್ ಎನ್ ಏತಿಸ್ಟ್, ನಾನೇನಂತ ದೇವರು ದಿನರು ಅನ್ನೋನಲ್ಲ ನಾನು. ಬಟ್ ಏನು ಗೊತ್ತಾ, 10 ಗಂಟೆ ಸುಮಾರಿಗೆ ಮಾನಸ ಸರೋವರದಲ್ಲಿ ಮಲ್ಕೊಂಡಾಗ ರಾತ್ರಿ ಮಲ್ಕೊಂಡಾಗ ಅಲ್ಲಿ ಅದು ಏನು ಎಫೆಕ್ಟೋ ಗೊತ್ತಿಲ್ಲ ನನಗೆ, ಈ ನಕ್ಷತ್ರಗಳು ಬಂದ್ಬಿಟ್ಟು ಆ ಸಾಗರದಲ್ಲಿ ಹಿಂಗೆ ಮಾನಸ ಸರೋವರದಲ್ಲಿ ಹಿಂಗೆ ಎದ್ದು ಮಾಡಿ ಕಣ್ಮರೆ ಆಗ್ತವೆ ಇವು. ಸೊ ಅಲ್ಲಿ ಬಿಲೀಫ್ ಏನಂದರೆ ಋಷಿಗಳು ಸ್ನಾನಕ್ಕೆ ಬರ್ತಾರೆ ಅಂತ, ಋಷಿಗಳು ಸ್ನಾನಕ್ಕೆ ಬಂದು ಶಿವನ ದರ್ಶನಕ್ಕೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಅಲ್ಲಿ. ಸೊ ನಂಗೆ ಏನನ್ನು ಗೊತ್ತಿಲ್ಲ ಅದು, ಬಟ್ ಐ ಕ್ಯಾನ್ ಸಿ ದಟ್, ನನ್ನ ಕಣ್ಣು ಮುಂದೆ ನಡೀತಾ ಇದೆ, ಅದು ಬರುತ್ತೆ ನಕ್ಷತ್ರ ಹಂಗೆ ಬಂದ್ಬಿಟ್ಟು ಹಿಂಗೆ ಹಿಂಗಾಗಿ ಅದೇನೋ ಇಲ್ಯೂಷನ್ನೋ ಏನು ಕಥೆಯೋ ನಂಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಅಬ್ಸರ್ವ್ಡ್ ದಟ್ ಎಷ್ಟು ನಕ್ಷತ್ರಗಳು ಕೆಳಗೆ ಹಿಂಗೆ ಬಂದು ಹಿಂಗಾಗಿ ಹೋಯ್ತು ಅದು. ನೀವು ಟೆಂಟಲ್ಲಿ ಮಲ್ಕೊಂಡಿದ್ರಿ? ಟೆಂಟ್ಸ್ನಲ್ಲಿ ಮಲ್ಕೊಂಡಿದ್ವಿ. ಬಟ್ ವಿ ಕ್ಯಾನ್ ಸಿ ದಟ್ ಅಲ್ಲ, ಅಲ್ಲಿ ದಡದಲ್ಲೇ ಇದ್ವಿ, ಕಾಣಿಸುತ್ತೆ ಅದು, ಇಷ್ಟು ಹತ್ರದಲ್ಲಿ ಕಾಣಿಸುತ್ತೆ. ಮತ್ತು ಅದು ಬಂದೋಯ್ತು ಅಂದರೆ ನಕ್ಷತ್ರ ಅನ್ನೋದು ಎಷ್ಟು ದೊಡ್ಡದು, ಸೊ ಭೂಮಿಗಿಂತ ದೊಡ್ಡದದು. ಬಟ್ ಅದೇನು ಬಂದಿರೋಕ್ಕಿಲ್ಲ, ಬಟ್ ಏನು ಇಲ್ಯೂಷನ್ ಗೊತ್ತಿಲ್ಲ, ಬಟ್ ಬರುತ್ತದು ಏನೋ ಬಂದು ಹಿಂಗಾಗಿ ಓಡಾಗುತ್ತೆ ಅದು, ಕಣ್ಮರೆ ಆಗುತ್ತೆ ಅದು. ಸೊ ದ್ಯಾಟ್ ವಾಸ್ ಎನ್ ಎ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಕಾಣಿಸ್ತಾ ಇದೆ, ನನಗೊಬ್ಬನಿಗೆ ಅಲ್ಲ, ಎಷ್ಟು ಜನಕ್ಕೆ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಕ್ಯಾನ್ ಸಿ ಆ್ಯಂಡ್ ಮೇ ಬಿ ಎವ್ರಿ ಒನ್ ಗೋಸ್. ಇವನ್ ಇಂಟರ್ನೆಟ್ನಲ್ಲೂ ಕಾಣಿಸುತ್ತೆ ನಿಮಗೆ, ಅದು ನೋಡ್ಬೋದು. ಇನ್ನೂ ಐ ಹ್ಯಾವೆಂಟ್ ಕಮ್ ಅಕ್ರಾಸ್ ವಾಟ್ ಇಸ್ ದ ಸೈಂಟಿಫಿಕ್ ರೀಸನ್ ಫಾರ್ ಇಟ್ ಅಂತ ಗೊತ್ತಿಲ್ಲ ನನಗೆ. ಬಟ್ ಅಲ್ಲೆಲ್ಲರೂ ಅದೇ ಬಿಲೀವ್ ಮಾಡ್ತಾರೆ, ದೇವರು ಋಷಿಗಳು ಬಂದರು ಅನ್ನೋಂಥ ಒಂದು ಬಿಲೀಫ್ ಅಲ್ಲಿ ಒಂದು ಆ ವಾತಾವರಣಕ್ಕೆ ಹೊಂದುತ್ತೆ ಅದು. ಯಾಕೆಂದರೆ ಅಲ್ಲಿ ಬರೀ ದೈವಿಕ ಭಕ್ತಿಯಿಂದೇ ಬಂದಿರ್ತಾರೆ ಬಹುತೇಕರು. ಸೊ ಚಾರಣದ ಥರ ನಮ್ಮ ಥರ ಹೋಗೋರು ಭಾಳ ಅಪರೂಪ, ದೈವಿಕ ಭಕ್ತಿಯಿಂದನೇ ಹೋಗೋದು. ಕೈಲಾಸದ ಬಗ್ಗೆ ಎಷ್ಟು ಒಂದು ಗೌರವ ಅಂದರೆ ಉತ್ತರ ಭಾರತದಲ್ಲಿ ಅವರು ಬಂದರೆ ಯಾತ್ರೆಯಿಂದ ವಾಪಸ್ ಬಂದರೆ ಅವರು ಸಕ್ಸಸ್ಫುಲ್ಲಾಗಿ ಯಾತ್ರೆ ಮಾಡಿ ಬಂದಿದ್ದಾರೆ ಅಂತ 80 ವರ್ಷದ ಮುದುಕರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ನೀನು ಕೈಲಾಶಿ, ಆಮೇಲೆ ಅವ್ರ ಸರ್ನೇಮ್ನ ಕೈಲಾಶಿ ಅಂತ ಇಟ್ಕೊಳ್ತಾರೆ. ನೀವು ಎಷ್ಟೋ ಜನ ನೋಡಿರ್ತೀವಿ ನೋಡಿ, ಇಂಥ ಕೈಲಾಶಿ, ಭರತ್ ಕೈಲಾಶಿ ಅಂದರೆ ಕೈಲಾಸಕ್ಕೆ ಹೋಗಿ ಬಂದವರು ಅವರು ಅಂತ ಸರ್ನೇಮ್ ಇಟ್ಕೊಳ್ಳುವಂಥ ಒಂದು ಕ್ರಮ ಇದೆ ಅಲ್ಲೆಲ್ಲ ಉತ್ತರ ಭಾರತದಲ್ಲಿ. ಅಷ್ಟು ಒಂದು ಪವಿತ್ರ ಅನ್ನುವಂಥ ಒಂದು ಇದಿದೆ. ಕಷ್ಟ, ತುಂಬ ಈಸಿ ಏನಲ್ಲ ಟ್ರಕ್. ಇವಾಗ ಏನೇನೋ ಮಾರ್ಗಗಳನ್ನು ಮಾಡಿ ಸ್ವಲ್ಪ ಸುಲಭ ಮಾಡಿದ್ದಾರೆ. ಬಟ್ ನಾನು ಹೋಗಿದ್ದು ಭಾಳ 30 ದಿನದ ಟ್ರಕ್ ಅದು, ಗೌರ್ಮೆಂಟ್ ಕರ್ಕೊಂಡು ಹೋಗುತ್ತದು. ಇಂಡಿಯನ್ ಗೌರ್ಮೆಂಟು ಮತ್ತು ಚೈನಾ ಗೌರ್ಮೆಂಟ್ ಎರಡೂ ಒಂದು ಒಪ್ಪಂದದಿಂದ ಕರ್ಕೊಂಡು ಹೋಗ್ತಾ ಇತ್ತು. ಎಷ್ಟು ವರ್ಷಗಳ ಹಿಂದೆ ಮಾಡಿದ್ವಿ? ನಾನು 8-10 ವರ್ಷದ ಕೆಳಗೆ ಮಾಡಿದ್ದೀನಿ. 8-10 ವರ್ಷದ ಕೆಳಗೆ ಮಾಡಿದ್ದೀನಿ. ಅದ್ರ ಹಿಂದಿನ ವರ್ಷ ಕಿಲಿಮಂಜಾರೋ ಮಾಡಿದೆ. ಕಿಲಿಮಂಜಾರೋ ಕೂಡ ಅಷ್ಟೇ ಕಷ್ಟದ್ದು. ತಾಂಜಾನಿಯಾ ಬ್ಯೂಟಿಫುಲ್, ಅದು ಕೂಡ ಅದು ಜ್ವಾಲಾಮುಖಿ ಪರ್ವತ ಅದು ಆ್ಯಕ್ಚುಲಿ. ಇವಾಗ ತಣ್ಣಾಗಿದೆ ನೋಡಿ, ಎಷ್ಟು ಆಶ್ಚರ್ಯ. ಒಂದು ಜ್ವಾಲಾಮುಖಿ ಪರ್ವತದ ಮೇಲೆ ಎಲ್ಲಿಂದ ಬೆಂಕಿ ಬರುತ್ತೋ ಅಲ್ಲಿ ಹಿಮ ಇರುತ್ತೆ. ಅದು ತಣ್ಣಗಾಗೋಗಿದೆ ಇವಾಗೆಲ್ಲ. ಸೊ ಅಂಥ ಒಂದು ಹಿಮ ಪರ್ವತದೊಳಗೆ ಜ್ವಾಲಾಮುಖಿ ಇರುತ್ತೆ, ಲಾಲಾರಸ ಇರುತ್ತೆ ಅನ್ನೋದು. ಅದು ಒಂಥರ ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನಂಗೆ ಫಸ್ಟ್ ಟೈಮಲ್ಲಿ ಹೊರಗಿನ ದೇಶಕ್ಕೆ ಹೋದಾಗಿತ್ತು. ಸೊ ಅದನ್ನು ಕೂಡ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಇಲ್ಲಿ ಏನೋ ಚಂದ್ರಕಾಣಿ ಪಾಸ್ ಅಂತ ಹೋಗಿದ್ದೆ ಒಂದಕ್ಕೆ. ನಂಗೆ ಇಷ್ಟು ಹೆಂಗೆ ಅಂದರೆ ಸುಮ್ಮನೆ ಹೋಗ್ಬಿಟ್ಟಿರ್ತೀನಿ, ಯಾವುದೋ ಒಂದು ಟ್ರಕ್ಕಿಂಗ್ ಮಾಡ್ಕೊಂಡು ಬರೋದು, ಎಲ್ಲಿ ಕರ್ಕೊಂಡು ಹೋಗ್ತಾರೋ ನನಗೆ ಗೊತ್ತಿರಲ್ಲ. ಸೊ ಯಾರ ಜೊತೆ ಹೋಗ್ತೀರಾ ನೀವು? ಈ ಗ್ರೂಪ್ಸ್ ಇರುತ್ತೆ, ಸಾಮಾನ್ಯವಾಗಿ ಎಲ್ಲ ಗ್ರೂಪ್ಸ್ಗಳಿದ್ದೇ ಇರುತ್ತೆ. ಒಂದೇನು ಅಂದರೆ ಸೇಫ್ಟಿ ಬಹಳ ಮುಖ್ಯ. ನೀವು ಯಾವತ್ತೂ ನೀವು ಮೆರೆದಾಡಬಾರ್ದು ಟ್ರೆಕ್ಕಿಂಗ್ನಲ್ಲಿ, ಏನು ಬೇಕಾದರೂ ಮಾಡ್ತೀನಿ ಅಂತ. ಸೊ ಇಟ್ಸ್ ನಾಟ್ ಆಕ್ಸೆಪ್ಟೆಡ್. ಸೊ ಯು ಹ್ಯಾವ್ ಟು ಗೋ ವಿತ್ ಲೋಕಲೈಟ್ಸ್ ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಎಲ್ಲಿ ಯಾವ ಸಂದರ್ಭದಲ್ಲಿ. ನೋಡೋದಕ್ಕೆಲ್ಲ ಸರಳ ಅನಿಸುತ್ತೆ ಇಫ್ ಎವ್ರಿಥಿಂಗ್ ಗೋಸ್ ಸ್ಮೂತ್. ಇಫ್ ಸಮಥಿಂಗ್ ಗೋಸ್ ರಾಂಗ್ ಇಟ್ ಕ್ಯಾನ್ ಲೀಡ್ ಟು ಡಿಸಾಸ್ಟ್ರಸ್. ನಿಮ್ಮನ್ನು ಕೊಲ್ಲೋಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಆ್ಯಕ್ಚುಲಿ ಅಪರಿಚಿತ ಜಾಗಗಳಿಗೆ. ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಸೊ ಮಾಡಿದ್ವಿ. ಇಲ್ಲಿಯ ಒಂದು ರೀತಿನೇ ಬೇರೆ. ನಮ್ಮ ಇದು ವೆಸ್ಟರ್ನ್ ಘಾಟ್ಸ್ದು ಪಶ್ಚಿಮ ಘಟ್ಟಗಳ ಒಂದು ಚಾರಣದ ಸೊಬಗೇ ಬೇರೆ, ಅಲ್ಲಿಯ ಒಂದು ಸೊಬಗೇ ಬೇರೆ. ಅದು ನಮ್ಮ ಈ ತುಮಕೂರು ಜಿಲ್ಲೆಯ ಈ ಕಲ್ಲಿನ ಪರ್ವತಗಳೆಲ್ಲ ಇವೆಲ್ಲ, ಸಿದ್ಧರ ಬೆಟ್ಟ, ಮಧುಗಿರಿ, ಅವೆಲ್ಲ ಏನೇನೋ ಬಲ್ಲಾಳರಾಯನ ದುರ್ಗ, ಅವು ಚಂದ. ಸಾವನದುರ್ಗ, ಇವು ಒಂಥರ ಚಂದ. ಇವು ಬರೀ ಕಲ್ಲು. ಅದು ಎಲ್ಲಿಂದ ಬಂದು ಇಷ್ಟೆಲ್ಲ ಕಲ್ಲುಗಳು
ಅಂತ ಅನ್ಸೋವಂಥದ್ದು. ಸೊ ಅದಕ್ಕೆ ಹೋಗೋದು ನನಗೆ ಚಾರಣವೇ ಬಹಳ ಪ್ರಿಯವಾದಂಥ ಸಂಗತಿ. ಫೈನಲ್ ಆಗಿ ಒಂದು ಕೇಳ್ಬೇಕು ಅನ್ಕೊಂಡೆ, ಫಿಸಿಕಲ್ ಫಿಟ್ನೆಸ್ ಬಗ್ಗೆ ತಾವು ಹೇಳಿದ್ರಿ, ಈಗ ಟ್ರೆಕ್ಕಿಂಗ್ ಎಸ್ಪೆಷಲಿ ಹೈಕಿಂಗ್, ಸೊ ಅದಕ್ಕೆ ನೀವೇನಾದ್ರೂ ನೀವು ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಕ್ಕೆ ಏನ್ ಮಾಡ್ತೀರಾ? ಇವು ದಿನನಿತ್ಯ ನಾನು ಮುಂಚೆ ಎಲ್ಲ ತುಂಬ ರನ್ ಮಾಡ್ತಿದ್ದೆ, ಸ್ಕ್ವಾಶ್ ಆಡ್ತಿದ್ದೆ. ಇವಾಗ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅವೆಲ್ಲ ಮಾಡಬೇಡಿ ಅಂತಾರೆ. ಸೊ ಅದರಿಂದಾಗಿ ನಾನು ದಿನ ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ. ದಿನನಿತ್ಯ ಮಾಡದೇ ಇದ್ದು ಟ್ರೆಕ್ಕಿಂಗ್ ಮಾಡೋದು ಹೆಂಗೆ ಅಲ್ವಾ? ದಿನ ಮಾಡಬೇಕು. ಆಮೇಲೆ ಪ್ರಾಣಾಯಾಮ ಕೂಡ ಮಾಡ್ತೇವೆ. ಯೋಗ ಇದ್ದೇ ಇರುತ್ತಲ್ಲ, ಯೋಗದಲ್ಲಿ ಇದ್ದೇ ಇರುತ್ತೆ ಅವೆಲ್ಲ. ಯಾಕೆಂದರೆ ಉಸಿರಾಟ ಬಹಳ ಮುಖ್ಯ ನಮಗೆ. ಆ ಉಸಿರಾಟದ ಸಂಗತಿಗಳನ್ನ ಮಾಡ್ತೀನಿ ನನಗೆ ತಿಳಿದಂತೆ. ಸೊ ದಿನಕ್ಕೊಂದು ತಾಸು 2 ತಾಸು ಅಂತೂ ಆಗೇ ಆಗುತ್ತೆ ನಂದದು. ಆ್ಯಂಡ್ ಯು ಹ್ಯಾವ್ ಟು ಡೂ ಎವ್ರಿ ಡೇ. ಸೊ ಸುಮ್ಮನೆ ನೀನು ನಾಳೆ ಟ್ರೆಕ್ಕಿಂಗ್ ಇದೆ ಇವತ್ತು ಒಂದು ಶುರು ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ. ಅದು ಒಂದು ವಯಸ್ಸಿನ ತನಕ ಆಗುತ್ತೆ. ನೀವು 25-30 ವರ್ಷ ಅವಾಗ ನೀವು ಹೆಂಗಿದ್ರೂ ನಡೆಯುತ್ತೆ. ನಿಮಗೆ ಒಂಥರ ಕಲ್ಲು ಕುಟ್ಟಿ ನೀರನ್ನು ಬರೆಸೋ ವಯಸ್ಸದು ಯೌವನ. ಆವಾಗ ಏನಾದರೂ ಮಾಡ್ಬೋದು. ಬಟ್ ಆನಂತರನೂ ಮಾಡಬೇಕಂದ್ರೆ ಯು ನೀಡ್ ಟು ಮೇಂಟೈನ್ ಯುವರ್ ಫಿಟ್ನೆಸ್ ಆ್ಯಂಡ್ ಯು ಶುಡ್ ನೋ ಏನು ಮಾಡಬೇಕು. ಇವಾಗ ನಾವು ಹಿಮಾಲಯನ್ ಚಾರಣದಲ್ಲಿ ನೀರು ಕುಡಿಯೋದು ಬಹಳ ಮುಖ್ಯ. ನೀರು ಕುಡಿತಾನೇ ಇರಬೇಕಾಗತ್ತೆ. ಇಲ್ದಿದ್ರೆ ಆ ಮೌಂಟೇನ್ ಸಿಕ್ನೆಸ್ ಅಂತ ಹೇಳ್ತಾರೆ, ಆ ಮೌಂಟೇನ್ ಸಿಕ್ನೆಸ್ ಬಂದುಬಿಡುತ್ತೆ ನಿಮಗೆ. ಸೊ ನೀರು ಕುಡಿತಾನೇ ಇರಬೇಕು, ರೆಗ್ಯುಲರಾಗಿ ನೀರು ಕುಡಿತಾ ಇರಬೇಕು. ಅಲ್ಲಿ ನೀರು ಎಲ್ಲಿ ಬೇಕಾದ್ರಲ್ಲಿ ಕುಡಿಬೋದು. ಹಿಮಾಲಯದ ಪರ್ವತದ ನೀರುಗಳು ಭಾಳ ಪವಿತ್ರ, ಅವು ತುಂಬ ರುಚಿಯಾಗಿರುತ್ತೆ ಮತ್ತು ಏನು ಕಲ್ಮಶ ಇರಲ್ಲ, ಅದರಲ್ಲಿ ಕುಡಿತಾ ಇರಬೇಕು. ಆದರೆ ಏನು ಸಮಸ್ಯೆ ಅಂದರೆ ಚಳಿ ಅಂದರೆ ಚಳಿ ಇರುತ್ತೆ. ಆ ಚಳಿಯಲ್ಲಿ ಆ ತಣ್ಣೀರು ಕುಡಿಯೋಕೆ ಮನಸ್ಸಾಗಲ್ಲ. ಎಷ್ಟೋ ಜನ ಗೊತ್ತಿಲ್ಲ ಅಂದರೆ ಬಿಟ್ಬಿಡ್ತಾರೆ ಅದನ್ನ, ತಣ್ಣೀರೇ ಕುಡಿಯಲ್ಲ. ಕುಡಿಯೋದೇನು ಆ ಕುಡಿಲಿಲ್ಲ ಅಂದರೆ ಶುರು ಆಗುತ್ತೆ ಮೌಂಟೇನ್ ಸಿಕ್ನೆಸ್, ಜ್ವರ ಬಂದು ಬೀಳ್ತೀರಾ. ಇಟ್ ಕ್ಯಾನ್ ಈವನ್ ಲೀಡ್ ಟು ಡೆತ್. ಆ ಮೌಂಟೇನ್ ಸಿಕ್ನೆಸ್ ಅಷ್ಟು ಡೇಂಜರಸ್ ಅದು. ಯಾಕೆಂದರೆ ಆಕ್ಸಿಜನ್ ಕಡಿಮೆ ಆಗ್ತಾ ಇರುತ್ತಲ್ಲ, ಅದಕ್ಕೆ ಒಂದೇ ದಾರಿ ನೀರು ಕುಡಿಯೋದು. ಚೆನ್ನಾಗಿ ನೀರು ಕುಡಿದ್ರೆ ಜೀರ್ಣ ಆಗುತ್ತೆ. ಸೊ ದೆನ್ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಇಟ್. ಸೊ ಅದು ಗೊತ್ತಿರಬೇಕಾಗತ್ತೆ ನಮಗೆ, ಹೆಂಗೆ ಗೊತ್ತಿರಬೇಕು. ಆಮೇಲೆ ಲಗೇಜ್ ಹೊತ್ಕೊಂಡು ಹೋಗೋದು. ಸೊ ನಿಮ್ಮ ಲಗೇಜನ್ನು ನೀವೇ ಹೊತ್ಕೊಂಡು ಹೋಗಬೇಕಾಗತ್ತಲ್ಲ, ಅದು ನಮಗೆ ಸಾಕಷ್ಟು ಪಾಠ ಕಲಿಸುತ್ತೆ. ಇನ್ಫ್ಯಾಕ್ಟ್ ನಾನು ಯಾರಾದರೂ ಹುಡುಗಿ ಪ್ರೀತಿಯಲ್ಲಿದ್ದೀವಿ ಅಂತಂದರೆ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋಕೆ ನೀವಿಬ್ಬರು ಸರಿಯಾಗಿ ಹೊಂದ್ಕೊಳ್ತಿರೋ ಹೊಂದ್ಕೊಳ್ಳಲ್ಲ ಅನ್ನೋದಕ್ಕೆ ಇದು ಮಾಡೋಕ್ಕೆ ನೀವು ಟ್ರೆಕ್ಕಿಂಗ್ ಮಾಡಿ ಅಂತ ಹೇಳ್ತೀನಿ. ಅತ್ಯಂತ ಕಷ್ಟದ ಒಂದು ಟ್ರೆಕ್ಕಿಂಗ್ ಹೋಗಿ ಅಂತ ಹೇಳ್ತೀನಿ. ನೀವು ಸುಮ್ಮನೆ ಇಲ್ಲಿ ನಗರ ಜೀವನದಲ್ಲಿ ಇಬ್ಬರು ಒಬ್ರಿಗೊಬ್ರು ಭಾಳ ಕೇರ್ ಮಾಡ್ತೀರಾ, ಒಬ್ರಿಗೊಂದು ಹೊಂದಾಣ್ಕೊಳ್ತೀರಾ ಅಂತ ಅನಿಸ್ತಾ ಇರುತ್ತೆ. ಬಟ್ ವೆನ್ ಯು ಗೋ ಟು ಟ್ರೆಕ್ಕಿಂಗ್, ಟ್ರೂ ಕಲರ್ಸ್ ವಿಲ್ ಕಮ್ ಔಟ್. ಓಕೆ, ಯಾಕೆಂದರೆ ಎಷ್ಟು ಸುಸ್ತಾಗಿರ್ತಾನೆ ಮನುಷ್ಯ ಅಂದರೆ, ನೀನು ಹುಡುಗಿ ನಂದೊಂದು ಸ್ವಲ್ಪ ನನ್ನೊಂದು ಬ್ಯಾಗ್ ಎತ್ಕೊಂಬಾರೋ ಅಂದರೂ ಕೂಡ ಅವ್ನ ಕೈಲಾಗಲ್ಲ. ಆಗಲ್ವೇ ನನ್ನ ಕೈಲಿ ಅಂದ್ಬಿಡ್ತಾನೆ ಅವನು ಆ್ಯಕ್ಚುಲಿ. ಸೊ ಅಲ್ಲಿ ನಿಮಗೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಸಂಗಾತಿ ನಡೀತಾನೋ ಮುಂದೆ ಬದುಕಿನಲ್ಲಿ ಇಲ್ವೋ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ವೇ ಆಫ್ ರಿಯಲೈಸಿಂಗ್ ವೆದರ್ ಯು ಬೋತ್ ಜೆಲ್ ವೆಲ್ ಆರ್ ನಾಟ್. ಸೊ ಅದಕ್ಕಾಗಿ ಬಹಳ ಯಾರಾದರೂ ಪ್ರೀತಿಯಲ್ಲಿದ್ದೀರಿ ಅಂತಂದರೆ ದಯವಿಟ್ಟು ಫಸ್ಟ್ ಮದುವೆ ಆಗೋಕ್ಕಿಂತ ಮುಂಚೆ ಒಮ್ಮೆ ಟ್ರೆಕ್ಕಿಂಗ್ ಹೋಗಿ ಬಂದ್ಬಿಡಿ. ನಿಮ್ಮ ಪ್ರೀತಿಗೆ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗುಹಾಂತರ ರೆಸಾರ್ಟ್ಸ್. Explore luxury cave retreats.